ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 281ನೇ ಶ್ಲೋಕ. ಅನಾದಾನ ವಿಸರ್ಗಾಭ್ಯಾಂ ಈಶನ್ನಾಸ್ತಿ ಕ್ರಿಯಾ ಮುನೇಃ ತದೇಕನಿಷ್ಠಯಾ ನಿತ್ಯಂ ಸ್ವಾಧ್ಯಾಸಾಪನಯನಂ ಕುರು. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ನಾವು ಪರಮಾತ್ಮನಲ್ಲಿಯೇ ನಿಷ್ಠೆಯುಳ್ಳವರಾಗಿ ಅಧ್ಯಾಸವನ್ನು ನಾವು ಹೋಗಲಾಡಿಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಮುನೇಹೇ ಅನಾದಾನ ವಿಸರ್ಗಾಭ್ಯಾಂ, ಇಲ್ಲಿ ಮುನಿಗಳಾಗಿರ್ತಕ್ಕಂಥವರು ಅಂದರೆ ಜೀವನ್ಮುಕ್ತರಾಗಿರ್ತಕ್ಕಂಥ ಯಾವ ಮಹಾಪುರುಷರದಾರಲ್ಲ ಅವರಿಗೆ ಅನಾದಾನ ವಿಸರ್ಗಾಭ್ಯಾಂ, ಒಂದು ವಿಷಯಗಳನ್ನು ಸ್ವೀಕಾರ ಮಾಡುವಂಥದ್ದಾಗಲಿ ಅಥವಾ ಬಿಡಬೇಕಾದದ್ದಂಥದ್ದಾಗಲಿ ಅದು ಯಾವುದೂ ಅವರಿಗೆ ಇಲ್ಲವೇ ಇಲ್ಲ ಅಂತ. ಯಾಕಂದರೆ ಅವರು ಆ ಭಗವಂತನ ಪ್ರಾಪ್ತಿಯನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಭಗವತ್ ಸ್ವರೂಪದ ಸಾಕ್ಷಾತ್ಕಾರ ಅವರಿಗೆ ಆಗಿಬಿಟ್ಟದ. ಅವರು ನಿತ್ಯ ತೃಪ್ತರಾಗಿಬಿಟ್ಟಿದ್ದಾರೆ. ಅವರಿಗೆ ಮೋಹವನ್ನು ಮಾಡತಕ್ಕಂಥ ಪ್ರಾಪಂಚಿಕ ಯಾವ ಭೋಗ ವಸ್ತುಗಳು ಇಲ್ಲ. ಅದಕ್ಕೆ ನಿಜಗುಣೇಶ್ವರಿ ಹೇಳ್ಕೊಂಡು ಬಂದರು, ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯುವ ಗತಿಯಾಸೆ ಮೊದಲಿಲ್ಲ, ಯೋಗಿಗವು ಜಡದೃಶ್ಯ ಮಿಥ್ಯೆಯಹುದಾಗಿ ಅಂತ ನಿಜಗುಣೇಶ್ವರವರು ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಬ್ಬ ಯೋಗೀಶ್ವರನಿಗೆ ಅಂದರೆ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನಿಗೆ ಹಿಡಿಯುವ ಮೋಹಕವಿಲ್ಲ. ಈಗ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಏನು ಮಾಡ್ತಾನ ಅಂತಂದರೆ ಅವನಿಗೆ ಮೋಹವನ್ನು ಉಂಟು ಮಾಡ್ತಕ್ಕಂಥ ಅನೇಕ ಭೋಗ ಪದಾರ್ಥಗಳದಾವು. ಅವನಿಗೆ ಧನದ ಮೇಲೆ ಆಸೆ, ಸ್ತ್ರೀಯ ಮೇಲೆ ಆಸೆ, ಅಧಿಕಾರದ ಮೇಲೆ ಆಸೆ, ಭೂಮಿಯ ಮೇಲೆ ಆಸೆ. ಹೀಗೆ ಅವನಿಗೆ ಈ ಹೊರಗಿನ ಭೋಗ ಪದಾರ್ಥಗಳು ಅಜ್ಞಾನಿಯಾಗಿರ್ತಕ್ಕಂಥ ಜೀವನಿಗೆ ಅವು ಮೋಹವನ್ನು ಉಂಟು ಮಾಡ್ತಾವೆ. ಆದರೆ ಯೋಗೀಶ್ವರ ಸಾಧನೆ ಮಾಡಿ ಏನು ತಿಳ್ಕೊಂಡಾನ ಅಂತಂದರೆ ಈ ಯಾವ ಭೋಗ ಪದಾರ್ಥಗಳೆಲ್ಲ ಏನದಾವು ಅಂತಂದರೆ ಇವು ದೃಶ್ಯದಾವು, ಜಡ ಅದಾವು, ದುಃಖ ರೂಪದಾವು, ಅನಾತ್ಮದಾವು ಅಂತ ಅವುಗಳನ್ನು ತನ್ನ ಮನಸ್ಸಿನಿಂದ ತ್ಯಾಗ ಮಾಡಿಬಿಟ್ಟಿದ್ದಾನೆ. ಯಾಕಂದ್ರೆ ಜಡ ದೃಶ್ಯ ಮಿಥ್ಯೆಯಹುದಾಗಿ ಅಂತ ಹೇಳಿದರು. ಈ ಜಡವಾಗಿರ್ತಕ್ಕಂಥ ಭೋಗ ಪದಾರ್ಥಗಳು ಅವು ತೋರಿ ಅಡಗುತ್ತಾ ಇದ್ದಾವೆ. ಅವು ಮಿಥ್ಯ ಆಗ್ಯಾವು ಅನ್ನುವಂಥ ನಿಶ್ಚಯ ತತ್ವಜ್ಞಾನಿಗೆ ಆಗಿಬಿಟ್ಟದು. ಕಿಮಿಚ್ಚನ್ ಕಶ್ಯ ಕಾಮಾಯ, ಅದಕ್ಕೆ ಉಪನಿಷತ್ತೇನು ಹೇಳ್ತು, ಅವ ಯಾವುದನ್ನು ಇಚ್ಛಾ ಮಾಡಲಿಕ್ಕೆ ಹೋಗ್ತಾನೆ ಅವನಿಗೆ ಮೋಹಕವಾಗಿರ್ತಕ್ಕಂಥ ವಸ್ತು ಅನ್ನುವಂಥದ್ದು ಯಾವುದಿದೆ? ಯಾಕಂದರೆ ತಾನೇ ಸುಖ ಸ್ವರೂಪದಾನ, ತನ್ನ ಸುಖವೇ ಎಲ್ಲ ಭೋಗ ಪದಾರ್ಥಗಳಲ್ಲಿ ತೋರ್ತಾ ಇದೆ. ಪ್ರತಿಯೊಂದು ಭೋಗ ಪದಾರ್ಥ ಇರತಕ್ಕಂಥ ಸುಖ ಅದು ತನ್ನ ಸುಖವೇ ಅಂತ. ಈ ಪಾಮರ ಮನುಷ್ಯ ಏನು ತಿಳ್ಕೊಳ್ತಾನ, ನನಗೆ ಧನ ಪ್ರಾಪ್ತಿಯಾದಾಗ ಧನದಿಂದ ನನಗೆ ಸುಖ ಬಂತು, ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿಯಿಂದ ಸುಖ ಬಂತು, ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳಿಂದ ನನಗೆ ಸುಖ ಆಯಿತು ಅಂತ ಇವನು ಭ್ರಮಿಷ್ಠನಾಗ್ತಾ ಇದ್ದಾನೆ. ಆದರೆ ನಿಜವಾದ ಸುಖ ಎಲ್ಲಿ ಅದ ಅಂತಂದರೆ ತನ್ನಲ್ಲಿಯೇ ಅಂತ. ಎಲ್ಲವನಾರೈದು ನೋಡಲು ಇಲ್ಲವೆನಿಸಿದ ನೇಹ ಎಲ್ಲಿ ನೆಲೆಸುವುದು, ತನ್ನಲ್ಲಿ ಅದರಿಂದೆ ಸುಖ ಅಂತೇಳಿದರು. ಇಲ್ಲಿ ಆತ್ಮ ಸುಖ ಸ್ವರೂಪನೇ ಆಗಿದ್ದಾನೆ.
ಈ ಹೊರಗಿನ ಎಲ್ಲ ಭೋಗ ಪದಾರ್ಥಗಳಲ್ಲಿ ವಿಚಾರ ಮಾಡಿ ನೋಡಿದರೆ ಅತ್ಯಧಿಕವಾಗಿರ್ತಕ್ಕಂಥ ಪ್ರೀತಿ ಎನ್ನುವಂಥದ್ದು ಎಲ್ಲಿ ನೆಲೆಸ್ಯದ ಅಂತಂದ್ರೆ ತನ್ನ ಆತ್ಮನಲ್ಲಿಯೇ. ಅದಕ್ಕೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂಭವತಿ. ಆತ್ಮ ಅತ್ಯಧಿಕವಾದ ಪ್ರೀತಿಗೆ ಪಾತ್ರನಾಗಿರುವುದರಿಂದ ಆತ್ಮನ ಒಂದು ಸುಖಕ್ಕೋಸ್ಕರವಾಗಿಯೇ ನಾವು ಹೆಂಡತಿಯನ್ನು ಪ್ರೀತಿ ಮಾಡುವುದೇ. ಅದಕ್ಕೆ ನಮ್ಮ ಪ್ರೀತಿಗೋಸ್ಕರವಾಗಿ, ನಮ್ಮ ಸುಖಕ್ಕೋಸ್ಕರವಾಗಿ ಹೆಂಡತಿಯನ್ನು ಪ್ರೀತಿ ಮಾಡ್ತೇವೆ ಹೊರತು ಹೆಂಡತಿಗಾಗಿ ಅಲ್ಲ. ಹೆಂಡತಿ ಗಂಡನನ್ನು ಪ್ರೀತಿ ಮಾಡೋದು ಅದಕ್ಕೆ ತನ್ನ ಸುಖಕ್ಕೋಸ್ಕರವಾಗಿ ಹೊರತು ಗಂಡನಿಗಾಗಿ ಅಲ್ಲ. ಹಿಂಗೆ ನಾವು ಪ್ರತಿಯೊಂದು ಭೋಗ ವಸ್ತುಗಳಲ್ಲಿ ವಿಚಾರ ಮಾಡಿ ನೋಡಿದರೆ ತಾನೇ ಸುಖ ಸ್ವರೂಪನಾಗಿದ್ದಾನೆ. ವಿಷಯಗಳಲ್ಲಿ ಸುಖ ಅದಂಥೇಳಿ ಅಜ್ಞಾನಿ ಜೀವ ಭಾವಿಸಿಕೊಂಡಿದ್ದಾನೆ. ಅದಕ್ಕೆ ಇಲ್ಲಿ ತತ್ವಜ್ಞಾನಿಗೆ ಮೋಹವನ್ನು ಉಂಟು ಮಾಡ್ತಕ್ಕಂಥ ಇಹಲೋಕದ ಪರಲೋಕದ ಯಾವುದೇ ಭೋಗ ಪದಾರ್ಥ ಅನ್ನುವಂಥದ್ದು ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ. ಯಾಕಂದರೆ ಅದು ಜಡ ಅದ, ಅದು ದೃಶ್ಯ ಅದ, ಅದು ಮಿಥ್ಯಾದಂತೆ ನಿಶ್ಚಯ ಮಾಡಿರುವುದರಿಂದ, ತಾನೇ ಸುಖ ಸ್ವರೂಪ ಅಂತ ತಿಳ್ಕೊಂಡಿರುವುದರಿಂದ ಅವನಿಗೆ ಯಾವುದೇ ಒಂದು ಸ್ವೀಕಾರ ಮಾಡ್ತಕ್ಕಂಥದ್ದಾಗಲಿ. ಅನಾಧಾನ ಅಂತಂದ್ರೇನು? ಸ್ವೀಕರಿಸುವಂಥದ್ದು. ವಿಸರ್ಗಾಭ್ಯಾಮ್, ವಿಸರ್ಗ ಅಂದ್ರೇನು? ಬಿಡಬೇಕಾಗಿರ್ತಕ್ಕಂಥದ್ದು. ಅವನಿಗೆ ಬಿಡತಕ್ಕಂಥದ್ದು ಇಲ್ಲ, ಸ್ವೀಕರಿಸ್ತಕ್ಕಂಥದ್ದು ಇಲ್ಲ. ಬಿಡೋದು ಸ್ವೀಕಾರ ಮಾಡೋದು ಇವು ಎರಡೂ ತತ್ವಜ್ಞಾನಿಗೆ ಇಲ್ಲವೇ ಇಲ್ಲ. ಅದಕ್ಕೆ ಬಿಡುವ ಬಾಧಕವಿಲ್ಲ ಅಂತ ಹೇಳಿದರು. ಒಬ್ಬ ಯೋಗೀಶ್ವರನಿಗೆ ಅವನಿಗೆ ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ಲೋಕಗಳು ಯಾವುದಾದ್ರೂ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಇಲ್ಲಿ ಹೇಳಿದರು, ಮುನಿಗೆ ಇಲ್ಲಿ ಮುನೇಹೇ ಅನಾದಾನ ವಿಸರ್ಗಾಭ್ಯಾಂ ಈಶತ್ಕ್ರಿಯಾ ಅಂದರೆ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಸ್ವೀಕಾರ ಮಾಡುವುದಾಗಲಿ ಅಥವಾ ಬಿಡುವುದಾಗಲಿ ಇವು ಯಾವುದೂ ಇಲ್ಲದೇ ಇರುವುದರಿಂದ ಈಶತ್ಕ್ರಿಯಾ ನ ಅಸ್ತಿ. ಸ್ವಲ್ಪಾದರೂ ಕ್ರಿಯಾ ಅನ್ನುವಂಥದ್ದು ಅವನಲ್ಲಿ ಅದೇನು? ಕ್ರಿಯಾ ಅಂದರೆ ಯಾವುದೋ ಒಂದು ಕರ್ಮ ಅನ್ನುವಂಥದ್ದು. ಯಾಕಂದರೆ ಯಾವುದೋ ಒಂದು ಭೋಗ ವಸ್ತುವನ್ನು ನಾವು ಪಡಿಬೇಕಾಗಿತ್ತು ಅಂತಂದ್ರೆ ನಾವು ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕರ್ಮಗಳಿಂದ ನಮಗೆ ಫಲದ ಪ್ರಾಪ್ತಿ ಎನ್ನುವಂಥದ್ದಾಗ್ತದೆ. ಯಾಕಂದರೆ ನಾವು ಫಲಾಪೇಕ್ಷೆ ಇಟ್ಟುಕೊಂಡೇ ಕರ್ಮ ಮಾಡ್ತೀವಿ. ಈ ಯೋಗೀಶ್ವರನಿಗೆ ಯಾವುದೇ ಫಲದ ಅಪೇಕ್ಷೆ ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ ಮತ್ತು ಅವನಿಗೆ ದೇಹಾಭಿಮಾನ ಇಲ್ಲದೇ ಇರುವುದರಿಂದ, ನಾನು ಕರ್ತ ಭೋಕ್ತ ಅನ್ನುವಂಥ ಭಾವ ಇಲ್ಲದೇ ಇರುವುದರಿಂದ ಅವನಿಗೇನಾದರೂ ಕರ್ಮ ಹೇಳಕ್ಕೆ ಬರ್ತದೇನೋ ಅಂತಂದರೆ ಇಲ್ಲ. ಯೋಗೀಶ್ವರನಿಗೆ ಯಾವುದೇ ಕರ್ಮ ಅನ್ನುವಂಥದ್ದು ಅವನಿಗೆ ಇಲ್ಲವೇ ಇಲ್ಲ ಅಂತ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾವನು ಆತ್ಮರಾಮನಾಗಿದ್ದಾನೋ, ಆತ್ಮತೃಪ್ತನಾಗಿದ್ದಾನೋ, ಆತ್ಮನಲ್ಲೇ ಸಂತೋಷವುಳ್ಳವನಾಗಿದ್ದಾನೋ ಅಂಥ ಮಾನವನಿಗೆ ಕರ್ತವ್ಯ ಕರ್ಮ ಅನ್ನುವಂಥದ್ದು ಯಾವುದೂ ಇಲ್ಲ ಅಂತ. ಅವನು ಮಾಡಬೇಕಾಗಿರ್ತಕ್ಕಂಥ ಯಾವುದಾದರೂ ಕರ್ಮ ಅದೇನು ಅಂತಂದರೆ ಇಲ್ಲ. ಯಾಕಂದರೆ ಅವನು ಆತ್ಮತೃಪ್ತನಾಗಿಬಿಟ್ಟಿದ್ದಾನೆ. ಅವನಿಗೆ ಇನ್ನೊಂದು ಬೇಕು ಅಂತಂದಾಗ ಅವನು ಕರ್ಮ ಮಾಡಬೇಕಾಗ್ತದೆ. ಅವನಿಗೆ ಯಾವುದೇ ಒಂದು ಕರ್ಮ ಅನ್ನುವಂಥದ್ದು ಯಾವುದೂ ಅವನಿಗೆ ಅಪೇಕ್ಷೆ ಇಲ್ಲದೇ ಇರುವುದರಿಂದ ಅವನು ಕರ್ಮವನ್ನು ಮಾಡಲಾರ. ಅದಕ್ಕೆ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಶ್ಚ ಯೋಗಿನಃ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ್ ನ ಸ ತತ್ವವಿತ್. ಅಂದರೆ ಜ್ಞಾನವೆಂಬ ಅಮೃತವನ್ನು ಪಾನ ಮಾಡಿರ್ತಕ್ಕಂಥ ಯೋಗಿ ಅವನು ಕೃತಕೃತ್ಯನಾಗಿದ್ದಾನೆ. ಅವನು ಮಾಡಬೇಕಾದದ್ದೇನು ಉಳ್ಕೊಂಡಿಲ್ಲ. ಏನು ಮಾಡಬೇಕು ಎಲ್ಲ ಮಾಡಿ ಮುಗಿಸಿದಾನೆ. ಏನು ಪಡ್ಕೊಳ್ಬೇಕು ಅದನ್ನೆಲ್ಲ ಪಡ್ಕೊಂಡು ಬಿಟ್ಟಿದ್ದಾನೆ. ಇನ್ನೊಂದು ಪಡೆಯುವಂಥ ವಸ್ತು ಇಲ್ಲ. ಇನ್ನೊಂದು ಮಾಡಬೇಕಾಗಿರತಕ್ಕಂಥ ಕರ್ತವ್ಯ ಅನ್ನುವಂಥದ್ದಿಲ್ಲ. ಮತ್ತು ಶರೀರಾದಿಗಳು ಕ್ರಿಯೆಗಳು ಮಾಡ್ತಾ ಇದ್ದಾವಲ್ಲ ಅಂತ ನಾವು ಅನ್ನಬಹುದು. ಅದಕ್ಕೆ ತತ್ವಜ್ಞಾನಿಯ ಒಂದು ತಿಳುವಳಿಕೆ
ಅವನ ಭಾವ ಹೇಗಿರ್ತದೆ ಅಂತಂದರೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಸ್ನನ್ ಗಚ್ಚನ್ ಸ್ವಪನ್ ಸ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ನಿಮಿಷನ್ನಿಮಿಷನ್ನಪಿ ಇಂದ್ರಿಯಾಣಿಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನೈವ ಕಿಂಚಿತ್ ಕರೋಮೀತಿ, ನಾನೇನು ಮಾಡೋನಲ್ಲ. ಅಂದರೆ ಕಣ್ಣು ನೋಡೋದಾಗಲಿ, ಕಿವಿ ಕೇಳೋದಾಗಲಿ, ವಾಕ್ ಮಾತಾಡೋದಾಗಲಿ, ಅಥವಾ ಕಣ್ಣು ಪಿಳಿಕಿಸೋದಾಗಲಿ, ಮಲ್ಕೊಳ್ಳೋದಾಗಲಿ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಂದರೆ ವಾಸನೆ ತೋಳೋದಾಗಲಿ, ಅಸ್ನನ್ ತಿನ್ನೋದಾಗಲಿ, ಹೀಗೆಲ್ಲ ಹೇಳ್ಕೊತ ಹೋಗ್ತಾರೆ. ಸ್ವಪನ್ ಸ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್, ಅಲ್ಲಿ ಹಿಡ್ಕೊಳ್ಳೋದಾಗಲಿ ಬಿಡೋದಾಗಲಿ, ಇವೆಲ್ಲ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಅವು ಕ್ರಿಯೆಯನ್ನು ಮಾಡ್ತಾ ಇದ್ದ ಹೊರತು ನಾನು ಮಾತ್ರ ಏನೂ ಮಾಡುವವನಲ್ಲ. ಹಿಂಗೆ ತಿಳಿದವನೇ ಯೋಗಿ. ಒಂದು ವೇಳೆ ನಾ ಇನ್ನೂ ಮಾಡೋದೈತಿ, ನಾ ಈ ಕರ್ತವ್ಯವನ್ನು ಮಾಡಬೇಕು, ಈ ಕರ್ಮವನ್ನು ಮಾಡಬೇಕು ಅಂತ ಅವನ ತಿಳುವಳಿಕೆಗೆ ಅದ ಅಂತಂದ್ರೆ ಅವ ಇನ್ನೂ ಯೋಗಿ ಅಲ್ಲವೇ ಅಲ್ಲ ಅಂತ. ಅವನಿಗಿನ್ನೂ ತತ್ವಜ್ಞಾನ ಆಗಿಲ್ಲ ಅಂತಲೇ ನಾವು ತಿಳ್ಕೊಳ್ಬೇಕು. ಅಸ್ತಿ ಚೇತ್ ನಸತ್ಯ ತತ್ವವಿತ್ ಅಂತ ಹೇಳಿದರು. ಒಂದು ವೇಳೆ ನಾ ಮಾಡಬೇಕಾದ ಕರ್ತವ್ಯ ಐತಪ್ಪ, ಇನ್ನೂ ಉಳಿದದ, ನಾನು ಇದೊಂದು ಕಾರ್ಯವನ್ನು ಮಾಡಿ ಮುಗಿಸ್ಬೇಕು, ಇದೊಂದು ಕರ್ಮವನ್ನು ಮಾಡಬೇಕು ಅಂತ ಅವ ತಿಳ್ಕೊಂಡಾನ ಅಂತಂದ್ರೆ ಅವ ಇನ್ನೂ ತತ್ವಜ್ಞಾನಿನೇ ಅಲ್ಲ ಅನ್ನುವಂಥ ಮಾತನ್ನು ಒಂದು ಕಡೆಯಲ್ಲಿ ಮಹಾತ್ಮರು ಸುಂದರವಾಗಿ ಉಪದೇಶ ಮಾಡ್ಕೊಂಡು ಬಂದರು. ಅದಕ್ಕೆ ಇಲ್ಲಿ ಯೋಗೀಶ್ವರ ಒಬ್ಬ ಮುನಿ, ಒಬ್ಬ ತತ್ವಜ್ಞಾನಿಗೆ ಸ್ವೀಕಾರ ಮಾಡುವಂಥದ್ದು ಇಲ್ಲ, ಬಿಡ್ತಕ್ಕಂಥದ್ದು ಇಲ್ಲ, ಮತ್ತು ಅವನಿಗೆ ಯಾವ ಕರ್ತವ್ಯಗಳು ಇಲ್ಲ. ಮತ್ತು ಜನಕಾದಿಗಳು ಅವರು ಲೋಕಸಂಗ್ರಹಾರ್ಥವಾಗಿ ಕರ್ಮಗಳನ್ನು ಮಾಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಒಂದು ಕಾಮನೆಯಿಂದ ಇಟ್ಟುಕೊಂಡು ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ಜನಕರಾಜರೇ ಮೊದಲಾಗಿರ್ತಕ್ಕಂಥವರು ಕರ್ಮಯೋಗದಿಂದ ಮೋಕ್ಷವನ್ನು ಪಡ್ಕೊಂಡ್ರು ಅಂತ ಐತೆಲ್ಲ ಅಂತಂದರೆ ಅದು ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಹೇಳ್ತಾರೆ. ಅಂದರೆ ಈ ಲೋಕಕ್ಷೇಮಕ್ಕೋಸ್ಕರವಾಗಿ ಆದ್ರೂ ಕೂಡ ನೀ ಕರ್ಮವನ್ನು ಮಾಡೋದು ಯೋಗ್ಯ ಅದ ಅಂಥೇಳಿ ಮತ್ತಿಲ್ಲಿ ಭಗವಂತ ಹೇಳೋಣಲ್ಲ ಅಂತಂದರೆ ಇಲ್ಲ. ಯಾಕಂದರೆ ಅವರಲ್ಲಿ ನಾನು ಕರ್ತ ನಾನು ಭೋಕ್ತ ಅನ್ನುವಂಥ ಭಾವವೇ ಇಲ್ಲ ಅಂತ. ಕರ್ಮದಿಂದ ನಮಗೆ ಬಂಧನ ಆಗ್ತೈತೆ ಹೊರತು ನಮಗೆ ಮೋಕ್ಷ ಅನ್ನುವಂಥದ್ದು ಉಂಟಾಗೋದಿಲ್ಲ. ಅದಕ್ಕೆ ಭಗವಂತ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಸುಲೋಕೇಶು ಕಿಂಚನ ಅಂತ ಹೇಳ್ತಾ ಇದ್ದಾನೆ. ನನಗೆ 3 ಲೋಕದಲ್ಲಿಯೂ ಕೂಡ ನಾನು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಧಿರೂಪವಾದ ಕರ್ಮ ಅನ್ನುವಂಥದ್ದು ಯಾವುದಾದ್ರೂ ಅದೇನು ಅಂತಂದರೆ ಇಲ್ಲ. ಅಂದರೆ ನಾನು ಪಡೀಬೇಕಾದಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ನಾನು ಕರ್ಮದಲ್ಲಿ ಹೆಂಗೆ ತೊಡಗ್ತೀನಿ ಅಂತ ಭಗವಂತ ನಮಗೆ ಸ್ಪಷ್ಟವಾಗಿ ಉಪದೇಶ ಮಾಡುವಂಥವನಾಗಿದ್ದಾನೆ. ಆದ್ದರಿಂದ ಇಲ್ಲಿ ತದೇಕ ನಿಷ್ಠಯ ನಿತ್ಯಂ ಸ್ವಾಧ್ಯಾಸಾಪನಯನಂ ಕುರು. ಆದ್ದರಿಂದ ನೀನು ಯಾವಾಗಲೂ ಪರಮಾತ್ಮನಲ್ಲಿಯೇ ಅನನ್ಯ ನಿಷ್ಠೆ ಉಳ್ಳವನಾಗು. ನಿನ್ನ ನಿಷ್ಠೆ ಎಲ್ಲಿರಲಿ ಪರಮಾತ್ಮನಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ನೀ ಪರಮಾತ್ಮನ ನಿಷ್ಠೆ ಉಳ್ಳವನಾಗಿ ನಿನಗೆ ಉಂಟಾಗಿರ್ತಕ್ಕಂಥ ಈ ಅಧ್ಯಾಸ ಅನ್ನುವಂಥದ್ದು ಏನದಲ್ಲ, ತಪ್ಪು ತಿಳುವಳಿಕೆ, ನಿನಗೇನು ಭ್ರಾಂತಿ ಆಗಿಬಿಟ್ಟದೆ. ಏನಂತ ನಾನು ಕರ್ತ ನಾನು ಭೋಗ್ತಾ, ನಾನು ಕರ್ಮ ಮಾಡವ, ಕರ್ಮದ ಫಲ ಅನುಭೋಗ್ಸವ ಅನ್ನುವಂಥ ಏನು ಅಧ್ಯಾಸ ಆಗಿಬಿಟ್ಟದಲ್ಲ, ಈ ಅಧ್ಯಾಸವನ್ನು ನೀನು ದೂರ ಮಾಡ್ಕೋ, ಇದನ್ನು ಹೋಗಲಾಡಿಸ್ಕೋ ಅಂತ ಈ ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾಗಿ ಮಾರ್ಮಿಕ ಉಪದೇಶವನ್ನು ಮಾಡ್ಕೊತ ಬಂದರು. ಅದಕ್ಕೆ ಅನಾಧಾನ ವಿಸರ್ಗಾಭ್ಯಾಂ ಈಶನ್ನಾಸ್ತಿ ಕ್ರಿಯಾಮುನೇಹೇ ತದೇಕನಿಷ್ಠೆಯ ನಿತ್ಯಂ ಸ್ವಾಧ್ಯಾಸ ಅಪನಯನಂ ಕುರು ಅಂತ ಹೇಳಿದರು. ಇಲ್ಲಿ ಮುನೇಹೆ ಅಂತಂದರೆ ಒಬ್ಬ ಯೋಗಿ, ತತ್ವಜ್ಞಾನಿಯಾಗಿರ್ತಕ್ಕಂಥವನಿಗೆ ಹಿಡ್ಕೊಳ್ಳೋದು ಬಿಡೋದು ಏನೂ ಇಲ್ಲವೇ ಇಲ್ಲ. ಅವನಿಗೆ ಮಾಡಬೇಕಾದಂಥ ಕರ್ತವ್ಯ ಕರ್ಮಗಳು ಕೂಡ ಯಾವುದೂ ಇಲ್ಲವೇ ಇಲ್ಲ. ಅವನಿಗೆ ಸ್ವಲ್ಪ ಆದರೂ ಕರ್ಮಗಳು ಹೇಳ್ರಿ ಅಂತಂದರೆ ಅವನಿಗೆ ಯಾವ ಕರ್ಮಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹೇ ಜೀವನೇ, ನೀನು ಪರಮಾತ್ಮನಲ್ಲಿ
ನಿಷ್ಠೆಯುಳ್ಳವನಾಗಿ ಭಗವತ್ ಚಿಂತನೆಯನ್ನು ಮಾಡ್ತಾ ಆ ಪರಮಾತ್ಮನೇ ನಾನಿದ್ದೇನೆ ಅಂಥೇಳಿ ಅನುಸಂಧಾನ ಮಾಡ್ತಾ ನಿನಗಾಗಿರ್ತಕ್ಕಂಥ ಯಾವ ಒಂದು ಅಧ್ಯಾಸ ಅನ್ನುವಂಥದ್ದಲ್ಲ, ಅನಾತ್ಮಗಳಲ್ಲಿ ಯಾವ ಆತ್ಮಬುದ್ಧಿಯನ್ನು ಮಾಡಿಕೊಂಡಿದೆಯಲ್ಲ ಅದನ್ನು ನೀನು ತ್ಯಾಗ ಮಾಡು, ಅದನ್ನು ನೀನು ಹೋಗಲಾಡಿಸ್ಕೋ ಅನ್ನುವಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತತ್ವಮಸ್ಯಾದಿ ವಾಕ್ಯೋತ್ಥ ಬ್ರಹ್ಮಾತ್ಮೈಕತ್ವಬೋಧತಃ ಬ್ರಹ್ಮಣ್ಯಾತ್ಮತ್ವದಾರ್ಢ್ಯಾಯ ಸ್ವಾಧ್ಯಾಸಾಪನಯನಂ ಕುರು. ತತ್ವಮಸ್ಯಾದಿ ವಾಕ್ಯೋತ್ಥ, ಇಲ್ಲಿ ತತ್ವಮಸಿ ಎನ್ನುವಂಥದ್ದು ಒಂದು ಮಹಾವಾಕ್ಯ. ಇಲ್ಲಿ 4 ಮಹಾವಾಕ್ಯಗಳು ಬರ್ತಾವೆ. ಒಂದು ಪ್ರಜ್ಞಾನಂ ಬ್ರಹ್ಮ, ಎರಡನೇದ್ದು ಅಯಮಾತ್ಮ ಬ್ರಹ್ಮ, ಮೂರನೇದು ತತ್ವಮಸಿ, ನಾಲ್ಕನೇದ್ದು ಅಹಂ ಬ್ರಹ್ಮಾಸ್ಮಿ. 4 ವೇದಗಳಲ್ಲಿ ಒಂದೊಂದು ಮಹಾವಾಕ್ಯಗಳನ್ನು ಶಾಸ್ತ್ರಗಳು ನಮ್ಮ ವೇದಗಳು ಬೋಧ ಮಾಡ್ತಾ ಇದ್ದಾವೆ. ಇಲ್ಲಿ ತತ್ವಮಸಿ ಮೊದಲಾಗಿರ್ತಕ್ಕಂಥ ಮಹಾವಾಕ್ಯಗಳಿಂದ ನಮಗೇನು ಜ್ಞಾನ ಆಗ್ತದೆ ಅಂತಂದರೆ, ತತ್ವಮಸಿ ಆದಿ ವಾಕ್ಯ ಉತ್ಥ ಬ್ರಹ್ಮ ಆತ್ಮ ಏಕತ್ವ ಬೋಧತಃ. ತತ್ವಮಸಿ ಮೊದಲಾದವು ಅಂತಂದ್ರೇನು? ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಅಂತೇನದವಲ್ಲ, ಈ ಒಂದು ಮಹಾವಾಕ್ಯಗಳಿಂದ ನಮಗೇನು ಉತ್ಪತ್ತಿಯಾಗ್ತದೆ ಅಂತಂದರೆ ಜೀವ ಬ್ರಹ್ಮಾತ್ಮೈಕತ್ವ ಬೋಧತಃ. ಇಲ್ಲಿ ಬ್ರಹ್ಮ ಮತ್ತು ಆತ್ಮರ ಏಕತ್ವ ಬೋಧ, ಜೀವ ಬ್ರಹ್ಮರ ಒಂದು ಏಕತ್ವ ಜ್ಞಾನದ ಮೂಲಕವಾಗಿ ಬ್ರಹ್ಮಣಿ ಆತ್ಮತ್ವದಾರ್ಢ್ಯಾಯ, ಆ ಬ್ರಹ್ಮದೊಳಗೆ ಆ ಆತ್ಮತ್ವದ ಒಂದು ದೃಢತೆಗೋಸ್ಕರವಾಗಿ ಸ್ವಾಧ್ಯಾಸಾಪನಂ ಕುರು, ಅಂದರೆ ನಿನ್ನಲ್ಲಿ ಉಂಟಾಗಿರ್ತಕ್ಕಂಥ ಅಧ್ಯಾಸವನ್ನು ಹೋಗಲಾಡಿಸಿಕೋ ಅಂತ ಹೇಳ್ತಾ ಇದ್ದಾರೆ. ಈ ತತ್ವಮಸಿ ಮಹಾವಾಕ್ಯವನ್ನು ಗುರುಮುಖೇನ ನಾವು ಶ್ರವಣ ಮಾಡಬೇಕು. ಶ್ವೇತಕೇತುವನ್ನು ಕುರಿತು ಉದ್ದಾಲಕ ಮಹರ್ಷಿಗಳು 9 ದೃಷ್ಟಾಂತವನ್ನು ಕೊಟ್ಟು ತತ್ವಮಸಿ ನೀನೇ ಪರಮಾತ್ಮದಿ, ನೀನೇ ಬ್ರಹ್ಮನದಿ ಎನ್ನುವಂಥ ವಾಕ್ಯವನ್ನು ಉಪದೇಶ ಮಾಡಿದರು. ಆ ವಾಕ್ಯವನ್ನು ಕೇಳಿದಾಗ ನಮಗೇನು ಉತ್ಪತ್ತಿ ಆಗ್ತದೆ ಅಂತಂದರೆ ಆ ಜೀವ ಪರಮಾತ್ಮರ ಒಂದು ಏಕತ್ವ ಜ್ಞಾನ ಆಗ್ತದೆ. ಜೀವ ಪರಮಾತ್ಮರ ಏಕತ್ವ ಜ್ಞಾನ ಆಗಬೇಕು ಅಂತಂದರೆ ತತ್ವಮಸಿ ಮೊದಲಾಗಿರ್ತಕ್ಕಂಥ ಮಹಾವಾಕ್ಯಗಳನ್ನು ಗುರುವಿನ ಮುಖಾಂತರವಾಗಿ ಅದನ್ನು ನಾವು ಶ್ರವಣ ಮಾಡಬೇಕು. ಆ ಏಕತ್ವ ಜ್ಞಾನದ ಮೂಲಕವಾಗಿ ಏನಾಗ್ತೈತಿ, ನಮ್ಮಲ್ಲಿ ಆತ್ಮನೇ ಇಲ್ಲಿ ಬ್ರಹ್ಮವಿದ್ದಾನೆ ಅಂಥೇಳಿ ಅದನ್ನು ನಾವು ದೃಢ ಮಾಡಿಕೊಳ್ಬೇಕು, ಅದನ್ನು ದೃಢಪಡಿಸ್ಕೊಳ್ಬೇಕು. ಅದು ದೃಢ ಆಗಬೇಕು ಅಂತಂದರೆ ನಿನ್ನಲ್ಲಿರ್ತಕ್ಕಂಥ ಅಧ್ಯಾಸವನ್ನು ಮೊದಲು ಕಳ್ಕೋಬೇಕಂತಾರೆ. ನಿನಗೇನು ಅಧ್ಯಾಸ ಆಗಿದೆ, ನಿನಗೆ ತಪ್ಪು ತಿಳುವಳಿಕೆ ಆಗೈತಲ್ಲ, ನಿನಗೇನು ಭ್ರಾಂತಿ ಉಂಟಾಗೈತಲ್ಲ, ಆ ಭ್ರಾಂತಿ ನಿವೃತ್ತಿಯಾದಾಗಲೇ ಆ ಬ್ರಹ್ಮವೇ ನಾನಿದ್ದೇನೆ ಅನ್ನುವಂಥದ್ದು ನಿನ್ನಲ್ಲಿ ದೃಢ ಆಗ್ತೈತಿ ಅಂತ. ನಮಗೆ ದೃಢಾಪರೋಕ್ಷ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಅಂತ ಕರೀತಾ ಇದ್ದಾರೆ. ಮತ್ತು ನಮಗಿನ್ನೇನಾದರೂ ಅದೃಢ ಆಯಿತು ಅಂತ ತಿಳ್ಕೊಡ್ರಿ. ಯಾಕಂದರೆ ಇಲ್ಲಿ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ವಿಪರೀತ ಭಾವನೆ ಅಂಥೇಳಿ ಇವು ಬರಬಾರದಂತಾರೆ. ನಾವು ಸಂಶಯದಿಂದ ಕೂಡಿಕೊಂಡು ನಾವು ತಿಳ್ಕೊಂಡೇವಿ ಅಂತಂದ್ರೆ ಸಂಶಯಾತ್ಮ ವಿನಶ್ಯತಿ. ಯಾರು ವೇದವಾಕ್ಯಗಳಲ್ಲಿ ಗುರುವಾಕ್ಯದಲ್ಲಿ ಅವಿಶ್ವಾಸ ಮಾಡ್ತಾ ಇದ್ದಾರೋ ಅವರು ನಾಶವನ್ನು ಹೊಂದ್ತಾ ಇದ್ದಾರೆ ಅಂತ ಭಗವದ್ಗೀತೆಯಲ್ಲಿ ಭಗವಂತನೂ ಕೂಡ ಉಪದೇಶ ಮಾಡಿಕೊಂಡು ಬಂದಾನ. ಈಗ ನಾನೇ ಬ್ರಹ್ಮದೀನಿ ಎನ್ನುವಂಥದ್ದನ್ನು ಇದನ್ನು ದೃಢಗೊಳಿಸ್ಕೋಬೇಕು ಅಂತ. ಯಾಕೆ ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಜನ್ಮಾಂತರದಲ್ಲಿ 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, ಕೋಟಿ ಕೋಟಿ ಎಷ್ಟೋ ಜನ್ಮಗಳು ಧರಣಿಯೆಲ್ಲವನ್ನು ಸಣ್ಣಿಸಿದ ಉಳಿ ಮಾಡಲ್ ಎನಿತ ಪರಮಾಣುಗಳು ಅನಿತ ದೇವನ ಧರಿಸಿದ ಜೀವನ ಬಸಗಳು ಬಂದು ಅಂತ ಹೇಳಿದರು. ಇಡೀ ಭೂಮಂಡಲವನ್ನು ಕುಟ್ಟಿ ಪುಡಿ ಮಾಡಿದರೆ ಎಷ್ಟು ಪರಮಾಣುಗಳಾಗ್ತಾ ಇದ್ದಾವೆಯೋ ಅಷ್ಟು ದೇಹವನ್ನು ನಾವು ಧರಿಸಿ ಬಂದಿದ್ದೇವೆ ಅಂತ ಲೆಕ್ಕ ಮಾಡೋಕ್ಕಾಗ್ತದೇನೋ ಅಂತಂದರೆ ಇಲ್ಲ. ಅಷ್ಟೆಲ್ಲ ಜನ್ಮದಲ್ಲಿ ಈ ದೇಹ ನಾನು ಅಥವಾ ನನ್ನದು ನೋಡಿ, ಶರೀರದ ಮೇಲಿರ್ತಕ್ಕಂಥ ಮೋಹ ಮಮಕಾರಗಳಿಂದ ಈ ದೇಹವೇ ನಾನು ನಮ್ಗೆ ದೃಢ ಆಗಿಬಿಟ್ಟದು, ಇದು ಗಟ್ಟಿಯಾಗಿಬಿಟ್ಟದು.
ಇದು ಹೋಗಬೇಕಲ್ಲ ಇವಾಗ. ಈ ದೇಹದ ಮೇಲಿರ್ತಕ್ಕಂಥ ಆತ್ಮಬುದ್ಧಿ ಹೋಗಬೇಕು. ಇಂದ್ರಿಯ ಮತ್ತು ಅಂತಃಕರಣದಲ್ಲಿರ್ತಕ್ಕಂಥ ಆತ್ಮಬುದ್ಧಿ ಅನ್ನುವಂಥ ತೊಲಗಬೇಕು. ಅಂದರೆ ನಾನು ಬ್ರಹ್ಮವೇ, ನಾನು ಪರಮಾತ್ಮನೇ, ನಾನು ಶುದ್ಧ ಚೈತನ್ಯ ಸ್ವರೂಪನೇ ಇದ್ದೀನಿ ಅನ್ನುವಂಥ ಈ ಜ್ಞಾನ ಇದು ದೃಢ ಆಗಬೇಕಂತಾರಿದು. ಈ ಬ್ರಹ್ಮಜ್ಞಾನ ದೃಢ ಆಗಬೇಕಾಗಿತ್ತು ಅಂತಂದರೆ ಮೊದಲು ನಿನ್ನೊಳಗಿರ್ತಕ್ಕಂಥ ಅಧ್ಯಾಸ ನಿವೃತ್ತಿ ಮಾಡಿಕೋ. ನಿನ್ನೊಳಗೇನು ಅಧ್ಯಾಸ ಆಗ್ಯದಲ್ಲ, ನಮಗೇನು ತಪ್ಪು ತಿಳುವಳಿಕೆ ಆಗಿಬಿಟ್ಟದ ನಾವು ಜನ್ಮ. ಯಾಕೆ ಇದೇ ಪ್ರಪಂಚವೇ ಸತ್ಯ ಅಂತ ನಾವು ತಿಳ್ಕೊಂಡೆ. ಇದೇ ವಿಪರೀತ ಭಾವನ. ಬ್ರಹ್ಮಕ್ಕಿಂತಲೂ ನಾನು ಭಿನ್ನನಿದ್ದೇನೆ, ಈ ಪ್ರಪಂಚ ಇದು ಪ್ರತ್ಯಕ್ಷವಾಗಿ ತೋರಿದ ಸತ್ಯ ಅದ ಅಂತೇಳಿ ನಾವೇನು ಭಾವಿಸ್ಕೊಂಡಿದ್ದೇವಲ್ಲ, ಇಲ್ಲಿ ಸಂಶಯ ಮತ್ತು ವಿಪರೀತ ಭಾವನೆಗಳು ತೊಲಗಬೇಕು. ಈ ಸಂಶಯದಲ್ಲಿಯೂ ಕೂಡ ಅಸಂಭಾವನಾ ವಿಪರೀತ ಭಾವನಾ ಅಂತ ಕರೀತಾರೆ. ಅಸಂಭಾವನಾ ಅಂತಂದ್ರೇನು? ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ಪ್ರಮಾಣಗತ ಸಂಶಯ ಅಂದ್ರೇನು? ವೇದಾಂತ ಗ್ರಂಥಗಳು ಜೀವಬ್ರಹ್ಮರ ಏಕತ್ವವನ್ನು ಬೋಧ ಮಾಡ್ತಾವೋ ಅಥವಾ ಭೇದವನ್ನು ಬೋಧ ಮಾಡ್ತಾವೋ, ಇದು ಪ್ರಮಾಣದ ಸಂಶಯ. ಪ್ರಮೇಯಗತ ಸಂಶಯ ಅಂದ್ರೇನು? ಜೀವ ಮತ್ತು ಪರಮಾತ್ಮರ ಭೇದ ಸತ್ಯವೋ ಅಥವಾ ಅಭೇದ ಸತ್ಯವೋ, ಈ ಸಂಶಯಕ್ಕೆ ಪ್ರಮೇಯಗತ ಸಂಶಯ ಅಂತ ಕರೀತಾರೆ. ಇವು ಗುರುಮುಖೇನ ತತ್ವಮಸಿ ಮಹಾವಾಕ್ಯವನ್ನು ಶ್ರವಣ ಮಾಡುವುದರಿಂದ ಈ ಸಂಶಯ ಮತ್ತು ವಿಪರೀತ ಭಾವನೆಗಳು ದೂರ ಆಗ್ತಾ ಇದ್ದಾವೆ ಅಂತ. ಅಂದರೆ ನಮಗೆ ಆ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಜ್ಞಾನ ದೃಢಗೊಳ್ಳಬೇಕದು. ಅಂದರೆ ನಾವು ಯಾವ ಸಮಯದಲ್ಲಿ ಕೇಳಿದ್ರೂ ಕೂಡ ನಾನು ಮತ್ತೆ ಕಲ್ಲಪ್ಪ ಮಲ್ಲಪ್ಪ ನಾ ದೇಹ ಅನ್ನೋದು ಬರಬಾರ್ದು. ನಾನು ಕೇವಲ ಶುದ್ಧ ಬ್ರಹ್ಮವೇ ಅನ್ನುವಂಥದ್ದು ಅಷ್ಟು ಗಟ್ಟಿ ಆಗಬೇಕಂತಾರೆ. ನಮ್ಮ ವೃತ್ತಿ ಎನ್ನುವಂಥದ್ದು ಆ ಬ್ರಹ್ಮಾಕಾರ ಸ್ಥಿತಿಯನ್ನು ಪಡ್ಕೊಳ್ಬೇಕು. ನಮ್ಮ ವೃತ್ತಿಯೊಳಗೆ ಅನಾತ್ಮ ವಾಸನೆಗಳು ಬರಬಾರದು, ಈ ದೇಹ ವಾಸನೆ ಬರಬಾರದು, ಅಥವಾ ಶಾಸ್ತ್ರ ವಾಸನೆ ಬರಬಾರದು, ಈ ಲೋಕವಾಸನೆ ಬರಬಾರದು. ಈ ವಾಸನೆ ನಷ್ಟ ಆಗಿ ನಮ್ಮ ಮನಸ್ಸನ್ನುವಂಥದ್ದು ಆ ಬ್ರಹ್ಮದಲ್ಲಿಯೇ ಲಯಗೊಂಡಿತು ಅಂತಂದರೆ, ಯಾಕಂದರೆ ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ತಂತಾರೆ. ನಮ್ಮ ದೃಷ್ಟಿಯನ್ನು ಜ್ಞಾನರೂಪ ಮಾಡಿಕೊಂಡು ಈ ಜಗತ್ತನ್ನು ಬ್ರಹ್ಮರೂಪವಾಗಿ ಕಾಣಬೇಕು ಅಂತ. ಯಾಕಂದರೆ ನೇಹನ ನಾಸ್ತಿ ಕಿಂಚನ ನಾತ್ರ ಕಾಚನ ಅಭಿದಾಸ್ತಿ ನೋಡಿ, ಅನೇಕ ಶ್ರುತಿಗಳೇನು ಹೇಳ್ತಾ ಇದ್ದಾವೆ? ಬ್ರಹ್ಮದಲ್ಲಿ ನಾನತ್ವ ಅನ್ನುವಂಥದ್ದಿಲ್ಲ. ಇರುವುದೇ ಒಂದು ಅಖಂಡವಾಗಿರ್ತಕ್ಕಂಥ ಶುದ್ಧ ಪರಬ್ರಹ್ಮ ವಸ್ತು. ಅದು ಪರಿಪೂರ್ಣವಾಗಿರುವಂತಹದ್ದು, ಅದು ಅಖಂಡವಾಗಿ ಒಂದೇ ಅದ. ಆ ಒಂದೇ ವಸ್ತು ಅದು ಪಾರಮಾರ್ಥಿಕ ಸತ್ತ ಉಳ್ಳದ್ದು. ಆ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ಇನ್ನೊಂದು ಏನಾದರೂ ಅದೇನು ಅಂತಂದರೆ ಮತ್ತೊಂದು ಯಾವುದೂ ಇಲ್ಲವೇ ಇಲ್ಲ. ಮತ್ತಃ ಪರತರಂ ನಾನ್ಯತ್ಕಿಂಚಿದಸ್ತಿ ಧನಂಜಯ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮತ್ತಃ ಅಂದರೆ ನನಕ್ಕಿಂತಲೂ ಭಿನ್ನವಾಗಿ, ಪರತರಂ ಕಿಂಚಿತ್ ನ ಅಸ್ತಿ, ಮತ್ತೊಂದು ಇನ್ನೊಂದು ಏನಾದರೂ ಕಿಂಚಿತ್ ಏನಾದರೂ ಅದೇನು, ಬ್ರಹ್ಮವನ್ನು ಬಿಟ್ಟು ಪರಮಾತ್ಮನ ಬಿಟ್ಟು ಇನ್ನೊಂದು ಏನಾದರೂ ಅದೇನು ಅಂತಂದರೆ ಇಲ್ಲ. ಅಂದರೆ ಸೂತ್ರೇ ಮಣಿಗಣ ಇವ ಎಂಬಂತೆ ಎಲ್ಲ ಮಣಿಗಳಲ್ಲಿ ಒಂದು ದಾರ ಅನ್ನುವಂಥದ್ದು ಹೆಂಗೆ ಅನುಶ್ಯೂತವಾಗಿರ್ತದೋ ಹಾಗೆ ನಾಮರೂಪಾತ್ಮಕವಾಗಿರತಕ್ಕಂಥ ಇಡೀ ಸಮಸ್ತ ಈ ಪ್ರಪಂಚದೊಳಗೆ ಆ ಪರಮಾತ್ಮನೇ ದಾರದಂತೆ ಅನುಶ್ಯೂತನಾಗಿದ್ದಾನೆ ಅಂತ. ಎಲ್ಲದರಲ್ಲಿ ಅವನೇ ಅದಾನ. ಈ ನಾಮರೂಪಗಳು ಇವು ಮಾಯಾಂಶಗಳಾಗಿರುವುದರಿಂದ, ಮಾಯಾ ಅಂದರೆ ಅದು ಮಿಥ್ಯ, ಮಾಯಾ ಮಿಥ್ಯೆಯಾಗಿರುವುದರಿಂದ ನಾಮರೂಪಗಳು ಸತ್ಯ ಅಕ್ಕವೇನಿಲ್ಲಿ ಇಲ್ಲ. ಆ ಮಾಯಾ ಕಾರಣವಾಗಿರ್ತಕ್ಕಂಥ ಮಾಯೇನೇ ಇಲ್ಲವ ಅಂದ ಬಳಕ ನಾಮರೂಪಗಳು ಕೂಡ ಬಾಧಿಸಿಕೊಂಡು ಹೋಗ್ತಾ ಇದ್ದಾವೆ. ಅಲ್ಲಿ ಉಳಿಯುವುದೇನು? ಒಂದು ಶುದ್ಧ ತತ್ವ, ಅದು ಪರಬ್ರಹ್ಮ ಸ್ವರೂಪ. ಅದಕ್ಕಲ್ಲಿ ಶ್ರುತಿಗಳು ಮೌನ ಆಗಿಬಿಡ್ತಾವೆ. ನಿಶಬ್ದಂ ಬ್ರಹ್ಮೋಚ್ಯತೆ. ಆ ಶ್ರುತಿಗಳು ನೇತಿಗಳಿತ ಯಾವಾಗ ಮೌನವನ್ನು ತಾಳ್ತಾ ಇದ್ದಾವೆಯೋ, ದೇಹ ನೀನಲ್ಲ, ಇಂದ್ರಿಯ ನೀನಲ್ಲ, ಪ್ರಾಣ ನೀನಲ್ಲ, ಮತ್ತು ಅಂತಃಕರಣ ಮನಸ್ಸು ಬುದ್ಧಿಸಿದ ನೀನಲ್ಲ ಅಂಥೇಳಿ ನೇತಿಗಳಿತ ಯಾವುದು ನೇತಿಗಳಿಲಿಕ್ಕೆ ಬಾರದೆ ಉಳಿತದೋ, ಹೆಂಗೆ ಒಂದು ಬಾಳೆದಿಂಡನ್ನು ಸುಲಿತಾ ಹೋದಾಗ ಕೊನೆಗೆ ಒಂದು ಸುಲಿಲಿಕ್ಕೆ ಬಾರಲಾರ್ದಂಥ ಒಂದು ಸ್ಥಿತಿ ಒಂದು ಉಳಿತದೆ.
ಹಂಗೆ ಎಲ್ಲವನ್ನ ನೇತಿಗಳಿದಾಗ ಒಂದು ಅವಶೇಷವಾಗಿ ಉಳಿಯುವಂಥದ್ದು ಯಾವುದು ಅಂತಂದರೆ ಅದು ತನ್ನ ಸ್ವರೂಪ, ಅದುವೇ ಪರಬ್ರಹ್ಮ, ಅದುವೇ ತಾನಾಗಿದ್ದಾನೆ. ಆದ್ದರಿಂದ ಇಲ್ಲಿ ತತ್ವಮಸಿ ಮೊದಲಾಗಿರ್ತಕ್ಕಂಥ ಮಹಾವಾಕ್ಯಗಳಿಂದ ಉತ್ಪತ್ತಿಯಾಗಿರುವಂಥ ಈ ಜೀವ ಮತ್ತು ಪರಮಾತ್ಮರ ಒಂದು ಏಕತ್ವ ಜ್ಞಾನ ಅದಲ್ಲ, ಆ ಏಕತ್ವ ಜ್ಞಾನದ ಮುಖಾಂತರವಾಗಿ ನಾವು ಆತ್ಮನೇ ಬ್ರಹ್ಮ, ಅಂದರೆ ಆತ್ಮ ಇಲ್ಲಿ ಬ್ರಹ್ಮವೇ, ಇದನ್ನು ನಾವು ದೃಢ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಅಧ್ಯಾಸವನ್ನು ಕಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೇನು ಅಧ್ಯಾಸ ಆಗ್ಯದಲ್ಲ, ಈ ದೇಹ ನಾನನ್ನುವಂಥ ಅಧ್ಯಾಸ ಆಗ್ಯದ, ಪ್ರಪಂಚ ಸತ್ಯ ಅನ್ನುವಂಥ ಅಧ್ಯಾಸ ಆಗ್ಯದ. ಈ ಅಧ್ಯಾಸ ನಿವೃತ್ತಿಯನ್ನು ನಾವು ಮಾಡಿಕೊಂಡಾಗ ಮಾತ್ರ ನಮಗೆ ಆ ಬ್ರಹ್ಮ, ಆತ್ಮ ಬ್ರಹ್ಮವೇ ಆಗಿದ್ದಾನೆ ಅನ್ನುವಂಥದ್ದು ಇದು ಗಟ್ಟಿಯಾಗ್ತದೆ, ಇದು ನಮಗೆ ದೃಢಗೊಳ್ಳುತ್ತದೆ ಅನ್ನುವಂಥ ಮಾತನ್ನು ತತ್ವಮಸ್ಯಾದಿ ವಾಕ್ಯೋತ್ಥ ಬ್ರಹ್ಮಾತ್ಮೈಕತ್ವಬೋಧತಃ ಬ್ರಹ್ಮಣ್ಯಾತ್ಮತ್ವದಾರ್ಢ್ಯಾಯ ಸ್ವಾಧ್ಯಾಸ ಅಪನಯಂ ಕುರು ಅಂತ ಹೇಳಿದರು. ಅದಕ್ಕೆ ಈ ಶ್ಲೋಕದಲ್ಲಿ ಆಚಾರ್ಯ ಏನು ಹೇಳಿದರು ಅಂತಂದರೆ, ಇಲ್ಲಿ ನೋಡ್ರಿ ಉದ್ದಾಲಕ ಮಹರ್ಷಿಗಳನ್ನು ಕುರಿತು ಇದು ಒಂದೇ ಸಾರಿ ಹೇಳಿದರೆ ಇವನಿಗೆ ನಿಶ್ಚಯ ಆಗೋದಿಲ್ಲ ಅಂತ ತಿಳ್ಕೊಂಡು 9 ದೃಷ್ಟಾಂತವನ್ನು ಕೊಟ್ಟು ಉದ್ದಾಲಕ ಮಹರ್ಷಿಗಳು ನಚಿಕೇತನಿಗೆ ಉಪದೇಶ ಮಾಡಿದ, ಅಂದರೆ ಗಟ್ಟಿಯಾಗಲಿ ಅಂತ. ಇದಕ್ಕೆ ಅಭ್ಯಾಸ ಅಂತಾರೆ. ಇಲ್ಲಿ ಷಡ್ಲಿಂಗಗಳು ಅಂತ ಬರ್ತಾ ಇದ್ದಾವೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅಂತೇಳಿ ಇಲ್ಲಿ 6 ಲಿಂಗಗಳು. ಅದರಲ್ಲಿ ಅಭ್ಯಾಸ ಅಂದರೆ ಯಾವುದು ಅಂತಂದರೆ ಪುನಃ ಪುನಃ ಚಿಂತನ. ಯಾಕಂದರೆ ಗುರುಗಳು ನೀನು ಬ್ರಹ್ಮದಿ ಅಂತಂದಾಗ ಅಷ್ಟು ಸುಲಭವಾಗಿ ನಮ್ಮ ವೃತ್ತಿ ಎನ್ನುವಂಥ ಬ್ರಹ್ಮಾಕಾರ ಆಗ್ತದೇನೋ ಅಂತಂದರೆ ಇಲ್ಲ. ಆ ಮಾತನ್ನು ನಮ್ಮ ಮನಸ್ಸು ನಂಬುತ್ತದೇನೋ ಅಂತ ನಂಬಂಗಿಲ್ಲ. ಅದಕ್ಕೆ ನಾವು ಅದಕ್ಕೆ ಪುನಃ ಪುನಃ ಬೋಧ ಮಾಡಿ ಈ ಮನಸ್ಸನ್ನುವಂಥದ್ದು ದೇಹಾದಿಗಳಲ್ಲಿ ಹೋಗಲಾರದಂಗೆ, ಈ ಪ್ರಪಂಚದಲ್ಲಿ ಹೋಗಲಾರದಂಗೆ ಆ ಮನಸ್ಸನ್ನುವಂಥದ್ದನ್ನು ನಾವು ಆತ್ಮಾಕಾರ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಕಲ್ಪಗಳು ದೂರ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಲ್ಲಿ ನಾವು ಮೊದಲು ನಮಗುಂಟಾಗಿರ್ತಕ್ಕಂಥ ಒಂದು ಅಧ್ಯಾಸ ಅನ್ನುವಂಥದ್ದೇನದಲ್ಲ, ಅದಕ್ಕೆ ಹೇಳಿದ್ರಲ್ಲ, ಅಧ್ಯಾಸ ಅಂತಂದ್ರೇನು, ಭ್ರಾಂತಿ ಅಂತ. ಇರೋದೊಂದು ತಿಳಿಯೋದು ಒಂದು, ಇರೋದು ಹಗ್ಗ, ತಿಳ್ಕೊಳ್ಳೋದು ಹಾವು. ಯಾಕೆ ಅದು ನಮಗೆ ಅಲ್ಲಿ ಹಾವಾಗಿ ತೋರಿದ್ದು ಯಾವುದಲ್ಲಿ ವಿಚಾರ ಮಾಡಿ ನೋಡ್ರೆ ಹಾವು ಅದನ್ನಲ್ಲಿ ಇಲ್ಲ, ಹಗ್ಗವೇ ಹಾವಾಗಿ ತೋರ್ಯದು. ಅದರಿಂದ ನಮ್ಮ ಅಜ್ಞಾನದಿಂದ ನಮಗೆ ಅಧ್ಯಾಸ ಮೂಲಕವಾಗಿ ಇರೋದು ಹಗ್ಗ, ತಿಳ್ಕೊಳ್ಳೋದು ಹಾವು. ಹಂಗಿರೋದು ಬ್ರಹ್ಮ, ತಿಳ್ಕೊಳ್ಳೋದು ನಾನು ಜೀವ, ನಾನು ದೇಹ, ನಾನು ಕರ್ತ ಹೋಗ್ತಾ ಅಂತ ತಿಳ್ಕೊಂಡಿದ್ದೀವಿ ನೋಡಿ. ಇದೇ ಭ್ರಾಂತಿ ಅಂತಾರೆ. ಈ ಭ್ರಾಂತಿ ಅಳಿಬೇಕಾಗೈತಿ, ನಾವು ಭ್ರಾಂತಿ ಕಳ್ಕೊಳ್ಬೇಕಾಗೈತಿ. ಇದು ಈ ಅಧ್ಯಾಸ ನಿರಸನ ಆಗಬೇಕಾಗ್ಯದ. ಎಲ್ಲಿವರೆಗೆ ಅಧ್ಯಾಸ ಇರ್ತದೋ ಅಲ್ಲಿವರೆಗೆ ಜೀವಭಾವ ಹೋಗಂಗಿಲ್ಲ. ಜೀವಭಾವ ಹೋಗಬೇಕು ಅಂದರೆ ಅಧ್ಯಾಸ ಕಳ್ಕೊಳ್ಬೇಕು. ಅಂದರೆ ನಮ್ಮ ನಿಜವಾದ ಮೂಲ ಸ್ವರೂಪದ ಜ್ಞಾನ ಮಾಡ್ಕೋಬೇಕಂತಾರೆ. ಯಾಕಂದರೆ ನಮ್ಮ ವೃತ್ತಿ ಅನಾತ್ಮದಲ್ಲಿ ವ್ಯರ್ಥ ಹೋಗಿಬಿಟ್ಟದು. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ಈ ದೇಹ ಇವೇ ನಾನು ಅಂತ ಇಲ್ಲಿ ಜೀವ ತಿಳ್ಕೊಂಡು ಬಿಟ್ಟಿದ್ದಾನೆ. ಈಗ ಉಪದೇಶ ಯಾರಿಗೆ? ಜೀವನಿಗೇ. ಜೀವನಿಗೆ ಏನು ತಪ್ಪು ಕಲ್ಪನೆ ಆಗ್ಯದ, ಜೀವನಿಗೇನು ಭ್ರಾಂತಿ ಆಗ್ಯದ, ಅದನ್ನು ಉಪದೇಶ ಮಾಡಿ ಆ ಜೀವನಿಗೆ ಬಂದಿರತಕ್ಕಂಥ ಭ್ರಾಂತಿಯನ್ನು ಕಳಿಬೇಕಾಗ್ಯದ. ಆ ಭ್ರಾಂತಿ ಕಳೆಯವ್ರು ಯಾರು ಅಂದರೆ ಗುರುಗಳು. ಗುರುಗಳಾಗಿರ್ತಕ್ಕಂಥವ್ರು ನಮಗೆ ಯಥಾರ್ಥವಾದ ಜ್ಞಾನ ಬೋಧೆಯನ್ನು ಮಾಡಿ, ನೋಡಪ್ಪ ನಿನ್ನ ನಿಜ ಸ್ವರೂಪ ಇದು, ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯ, ಅಲ್ಲಿರೋದು ಹಗ್ಗ, ನೀನು ಹಾವಂತ ನಿನಗೆ ಭ್ರಾಂತಿ ಆಗ್ಯದ, ನಿನಗೆ ಅಧ್ಯಾಸ ಆಗ್ಯದ. ಹಗ್ಗದಲ್ಲಿ ಹಾವಿನ ಅಧ್ಯಾಸ ಆಗ್ಯದ, ಮೋಟು ಮರದಲ್ಲಿ ಕಳ್ಳನ ಅಧ್ಯಾಸ ಆಗ್ಯದ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಧ್ಯಾಸ ಆಗ್ಯದ. ಅಲ್ಲಿರೋದು ಕಪ್ಪೆ ಚಿಪ್ಪು, ನಮಗೆ ಬೆಳ್ಳಿ ಐತೆ ಅಂತ ಓಡಿ ಹೋಗ್ತೀವಿ. ಅಲ್ಲಿ ಹೋಗಿ ನೋಡಿದಾಗ
ಆ ನೀಲಪೃಷ್ಠ ತ್ರಿಕೋನಾಕಾರ ಜ್ಞಾನ ಆಯಿತು ಅಂತಂದರೆ, ಓ ಇದು ಚಿಪ್ಪು, ಕಪ್ಪೆ ಚಿಪ್ಪಪ್ಪ, ಇದು ನಿಜವಾಗಿ ಬೆಳ್ಳಿ ಅಲ್ಲ ಅಂತ ನಮಗೆ ಆ ಕಪ್ಪೆ ಚಿಪ್ಪಿನ ಜ್ಞಾನ ಆಯಿತು ಅಂತಂದರೆ ಬೆಳ್ಳಿ ಐತನಲ್ಲಿ ಇಲ್ಲ. ಹಂಗೆ ಹಗ್ಗದ ಜ್ಞಾನ ಆದ ಬಳಿಕ ಅಲ್ಲಿ ಹೆಂಗೆ ಹಾವು ಅನ್ನುವಂಥದ್ದಿಲ್ಲವೋ ಹಾಗೆ ಆತ್ಮನ ಯಥಾರ್ಥ ಜ್ಞಾನ ಮಾಡ್ಕೊಂಡೀವಿ ಅಂತಂದರೆ ಆವಾಗ ನಮಗೆ ಈ ದೇಹದಲ್ಲಿರ್ತಕ್ಕಂಥ ಅಧ್ಯಾಸ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗ್ತದೆ. ಅದಕ್ಕೆ ಇಲ್ಲಿ ನಾವು ಮೊದಲು ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ನಾವು ಇದನ್ನು ಮಾಡಿಕೊಳ್ಬೇಕು ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಅಧ್ಯಾಸ ನಿವೃತ್ತಿಗೆ ಉಪಾಯವನ್ನು ನಮಗೆ ಬೋಧ ಮಾಡುವಂಥವರಾದರು. ಮತ್ತು ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅಧ್ಯಾಸ ನಿವೃತ್ತಿಗೆ ಉಪಾಯವನ್ನು ಅನುಭವಾದಿಗಳನ್ನು ನಮಗೆ ಉಪದೇಶ ಮಾಡೋರು ಅದಾರ. ಅದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಎಳ್ನುಡಿಗೆ ಸದುಕನ್ನು ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.